ಈಗ ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಷನ್ ಮಾಡೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಅವ್ರು ಎಲ್ಲೂ ಹೋಗಿದೆ, ಎಲ್ಲ ನಿಮ್ಮ ಹೃದಯದಲ್ಲಿದ್ದಾರೆ. ನಾವು ಅವ್ರನ್ನ ನಿಮ್ಮಲ್ಲಿ ನೋಡ್ತಾ ಇದ್ದೀವಿ, ತುಂಬ ಖುಷಿ. ಅವ್ರ ಜೊತೆ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ ರಾಜ್ಯದ ನಾನಾ ಭಾಗಗಳಿಂದ. ಇಲ್ಲಿ ಕೇಕ್ ಕಟ್ ಮಾಡುವಂಥದ್ದು, ಪುಷ್ಪನಮನ ಮಾಡುವಂಥದ್ದು, ಒಂದು ರೀತಿ ಅವರ ಹಾಡುಗಳನ್ನು ಆಡಿ ಸಂಭ್ರಮಿಸುವಂಥದ್ದು, ಇದನ್ನೆಲ್ಲ ನಾವು ನೋಡಿದಾಗ ಏನು ಅನ್ಸುತ್ತೆ? ಇದು ಗೂಗಲ್ ಎಲ್ಲ ನೋಡಿದ್ರೆ ಎಲ್ಲಿ ನೋಡಿದ್ರು ಅಪ್ಪಾಜಿ ಅವ್ರದ್ದೇ ಇವತ್ತು ಪ್ರೋಗ್ರಾಮ್. ತುಂಬ ಖುಷಿ ಆಗುತ್ತೆ. ಅಪ್ಪಾಜಿ ಅವ್ರ ಹಾಡು ಅಂದರೆ ನಂಗೆ ತುಂಬ ಇಷ್ಟ. ಎಲ್ಲರೂ ಹಾಡಿದ್ದಾರೆ, ನಾವೆಲ್ಲ ಕೇಳಿದ್ವಿ ಇವತ್ತು ಫೋನಲ್ಲಿ. ತುಂಬ ಖುಷಿ ಆಯಿತು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಅಪ್ಪಾಜಿ ಯಾವಾಗಲೂ ಚಿರವಾಗಿ ಎಲ್ಲ ಹೃದಯದಲ್ಲಿದ್ದಾರೆ. ಅದನ್ನ ನೋಡೋದೇ ಕೇಳೋದೇ ನಮಗೊಂದು ಸಂತೋಷ. ಅಭಿಮಾನಿಗಳೆಲ್ಲ ರಕ್ತದಾನ, ನೇತ್ರದಾನ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಏನು ಎಷ್ಟು ಹೇಳಿದ್ರು ಸಾಲದು ಅಭಿಮಾನಿಗಳ ಬಗ್ಗೆ. ನಮ್ಗಿಂತ ಅವರೇ ನಿಜವಾದ ಅಭಿಮಾನಿಗಳು. ಅಣ್ಣವರು ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ಅಂದ್ರೆ ನಿಜ ಜೀವನದಲ್ಲೂ ಕೂಡ ಸಾಕಷ್ಟು ಜನರಿಗೆ ಮಾದರಿಯಾಗಿದ್ದಾರೆ. ಅವ್ರ ಸಿನಿಮಾಗಳು ಇವತ್ತಿಗೂ ಕೂಡ ಅವ್ರ ಸಿನಿಮಾಗಳನ್ನ ನೋಡಿ ಎಷ್ಟೋ ಜನ ಅವ್ರ ಬದುಕನ್ನು ಬದಲಾಯಿಸಿಕೊಂಡಿದ್ದಾರೆ. ಆದ್ರೆ ಇತ್ತೀಚೆಗೆ ಆ ಥರದ ಸಿನಿಮಾಗಳೇ ಬರ್ತಾ ಇಲ್ಲ, ಕಡಿಮೆ ಆಗ್ತಿದೆ. ಬರ್ತಾ ಇಲ್ಲ, ಏನು ಮಾಡೋದು. ಆದರೂ ಅದನ್ನೇ ನೋಡಿ ಎಲ್ಲ ತೃಪ್ತಿ ಪಡ್ತಾ ಇದ್ದಾರೆ. ಈಗಲೂ ಎಷ್ಟೋ ಜನ ನಮ್ಗೆ ಸಿಗ್ತವರೆಲ್ಲ ಹೇಳ್ತಾರೆ ಈಗಲೂ ನಾವು ಅಪ್ಪಾಜಿ ಅವ್ರ ಪಿಕ್ಚರ್ ನೋಡೋದು ಅಂತ. ನನಗೂ ತುಂಬ ಫೇವ್ರೇಟ್ ಇದೆ. ಎಲ್ಲ ಅಪ್ಪಾಜಿ ಪಿಕ್ಚರು ನೋಡ್ತಾ ಇರ್ತೀವಿ, ಈಗಲೂ ನೋಡ್ತೀವಿ. ನಮ್ಮ ಮೊಮ್ಮಕ್ಕಳಿಗೂ ಆಗಿ ತೋರಿಸಿ, ಯಾಕಂದರೆ ಅವ್ರಿಗೂ ಗೊತ್ತಾಗಲಿ ಅವ್ರ ಮುತ್ತಾತ ಇಂಥವ್ರು ಅಂತ ಗೊತ್ತಾಗಲಿ ಅಂತ ಆಗಿ ತೋರಿಸಿ. ಇಷ್ಟವಾದ ಮೂವಿ ಯಾವುದು ಅವ್ರದ್ದು? ಯಾವ್ದಾದ್ರು ನನಗೆ ಎಲ್ಲ ಮೂವಿನೂ ಬೇಡ್ರ ಕಣ್ಣಪ್ಪ ಸ್ಟಾರ್ಟಿಂಗಿಂದ ಎಲ್ಲ ಮೂವಿನೂ ಇಷ್ಟ ಆಗುತ್ತೆ. ಬಂಗಾರದ ಮನುಷ್ಯ, ಬಂಗಾರದ ಪಂಜರ ಮತ್ತು ಸಂಪತ್ತಿಗೆ ಸವಾಲು, ಎರಡು ಕನಸು. ಹೆಸರು ಹೇಳ್ತಾ ಹೋದರೆ ಎಂದೇ ಇಲ್ಲ, ಎಲ್ಲ ಇಷ್ಟ ನನಗೆ. ಭಕ್ತ ಕುಂಬಾರ. ಹ್ಯಾಪಿ ಬರ್ಡೇ ಅಪ್ಪಾಜಿಗೆ. ಎಲ್ಲರಿಗೂ ಅಪ್ಪಾಜಿ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ಇವತ್ತು 97ನೇ ವರ್ಷದ ನಮ್ಮ ಯಜಮಾನರ ಒಂದು ಜನ್ಮದಿನ. ಇವತ್ತು ನಿಮ್ಮಗಳ ಜೊತೆಯಲ್ಲಿ ಅಸಂಖ್ಯಾತ ಅಭಿಮಾನಿಗಳ ಈ ಸಮ್ಮುಖದಲ್ಲಿ ಈ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಆವಾಗಲೇ ಅವಳು ಹೇಳ್ದಂಗೆ ಎಲ್ಲರೂ ನಿಮ್ಮಂಥವ್ರ ಮುಖದಲ್ಲಿ ಅವ್ರನ್ನ ಇದ್ದಾರೆ ಅಂತ ನೋಡಿಕೊಂಡು ಅವರ ಜನ್ಮದಿನ ಶುಭಾಶಯಗಳನ್ನ ನಿಮ್ಮ ಮುಖಾಂತರ ಎಲ್ಲರೂ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅಭಿಮಾನಿಗಳು ಬರ್ತ್ಡೇ ಆಗಿರ್ಬೋದು ಮತ್ತು ಮದುವೆ ಇನ್ವಿಟೇಷನ್ ಆಗಿರ್ಬೋದು, ಅಣ್ಣವ್ರ ಹತ್ರ ತಗೊಂಡು ಬಂದು ಫಸ್ಟ್ ಇನ್ವಿಟೇಷನ್ ಅವ್ರು ಕೊಡ್ತಾರೆ. ಇದು ನಿಜವಾಗಿ ಹೇಳೋದಾದ್ರೆ ಅದೇ ವಿಶೇಷ. ಅದು ಏನೋ ಅವ್ರಿಗೊಂದು ಖುಷಿ, ಅಪ್ಪಾಜಿಯವರು ಕೊಟ್ಟಿವಿ ಅನ್ನೋ ಒಂದು ಖುಷಿಗೆ ತಂದಿಟ್ಟು ಅದನ್ನ ಸಂಭ್ರಮಿಸ್ಕೊಂಡು ಇಲ್ಲಿಂದ ಇನ್ವಿಟೇಷನ್ ತಗೊಂಡೋಗಿ ಮದುವೆ ಮಾಡೋದು ತುಂಬಾ ನಡೀತಾ ಇದೆ. ಅದೆಲ್ಲ ಮುಖ್ಯವಾಗಿ ಈಗ ಅಣ್ಣವ್ರಿಗೆ ಭಾರತ ರತ್ನ ಕೊಡ್ಬೇಕು ಅನ್ನೋದು ತುಂಬಾ ಅಭಿಮಾನಿಗಳಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಯಾಕೆಂದರೆ ನಮ್ಮ ಯಜಮಾನರು ಯಾವತ್ತು ನನಗೇನು ಕೊಡಿ ಅಂತ ಯಾವತ್ತು ಕೇಳಿದವರಲ್ಲ. ಅದಾಗಿ ಬರುತ್ತೆ ಬಿಡಿ, ನಾವು ಯಾಕೆ ಕೇಳಬೇಕು ಅಂತ ಹೇಳ್ತಾ ಇದ್ರು ಅಪ್ಪಾಜಿಯವರು. ಅದೇ ರೀತಿ ಅಭಿಮಾನಿಗಳ ಕೋರಿಕೆನ ನಮ್ಮ ಯಾರು ಸಂಬಂಧಪಟ್ಟವ್ರು ನೆರವೇರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.